ನೀವು ಕುಂಭರಾಶಿಯವರಾಗಿದ್ದು ಮನೆಯ ವಿಚಾರದಲ್ಲಿ ಒಂದು ಸ್ವಲ್ಪ ಚಿಂತಾಕ್ರಾಂತರಾಗಿದ್ದರೆ, ಏನೋ ಗೊತ್ತಿಲ್ಲ ಗುರುಗಳೇ, ಮನೆಯಲ್ಲಿ ಎಷ್ಟೆಲ್ಲ ದುಡ್ಕೊಂಡು ತೊಗೊಂಡೋಗ್ತೀನಿ, ಮನೆಯಲ್ಲೇನೋ ದುಡ್ಡೇ ನಿಲ್ಲಲ್ಲಪ್ಪ, ಎಷ್ಟು 1000 ತೊಗೊಂಡೋಗು, 100 ತೊಗೊಂಡೋಗು, 1,00,000 ತೊಗೊಂಡೋಗು ನೀರೇ, ₹1 ದುಡ್ಡು ಮನೇಲಿ ಉಳಿತಾ ಇಲ್ಲ, ಅದು ಏನು ಅಂತ ಅರ್ಥ ಆಗ್ತಾಯಿಲ್ಲ ಗುರುಗಳೇ, ಗೊತ್ತಾಗ್ತಾಯಿಲ್ಲ ನನಗೆ ಅಂತ. ದುಡ್ಡಿನ ವಿಚಾರದಲ್ಲಿ ಮನೇಲಿ ನಿಲ್ತಾ ಇಲ್ಲ ಅಂತನೋ, ಅಥವಾ ಆರೋಗ್ಯ ಸರಿ ಇಲ್ಲ, ಒಬ್ಬರಾದ್ಮೇಲೆ ಒಬ್ರದು, ಗಂಡಗಾದ್ಮೇಲೆ ಹೆಂಡ್ತಿಗೆ ಆದಮೇಲೆ ಮಗಂಗಾದ್ಮೇಲೆ ಮಗಳಿಗೆ ಆದಮೇಲೆ ಅಕ್ಕಂಗೆ, ಆಮೇಲೆ ತಮ್ಮಗೆ, ಯಾರೋ ಒಬ್ಬರಾದ್ಮೇಲೆ ಒಬ್ರಿಗೆ ಹುಷಾರಿಲ್ಲ, ಏನು ಅಂತ ಗೊತ್ತಿಲ್ಲ. ಅಥವಾ ಜಗಳ, ಒಬ್ಬರು ಕಂಡ್ರೆ ಜಗಳ ಕೈ ಮನೇಲಿ ಅವೆಲ್ಲ ಜಗಳಗಳೇ, ಮನೆ ಒಳಗೆ ಹೋಗೋಕೆ ಮನ್ಸು ಬರಲ್ಲ, ಬರೇ ಕಿತ್ತಾಡ್ತಿರ್ತಾವೆ. ನಮ್ಮ ಮನೇಲಿ ನೆಮ್ಮದಿನೇ ಇರಲ್ಲ, ಮನೆ ಕಟ್ಟೋದೇ ನೆಮ್ಮದಿಗೋಸ್ಕರ, ನೆಮ್ಮದಿ ಇರಬೇಕು ಅಂತೇಳಿ ನಮ್ಮ ಮನೇಲಿ ನೆಮ್ಮದಿನೇ ಇಲ್ಲ ಅಂತ. ಬೇಕಾದ್ರೆ ನಿಮ್ಮ ಸ್ವಂತ ಮನೆ ಇರ್ಬೋದು, ಬಾಡಿಗೆ ಮನೆ ಇರ್ಬೋದು, ಲೀಸ್ ಮನೆ ಇರ್ಬೋದು, ಕ್ವಾರ್ಟರ್ಸ್ ಇರ್ಬೋದು, ಫ್ರೀಯಾಗಿ ಕೊಟ್ಟಿರೋದಿರ್ಬೋದು, ಏನಿರ್ಬೋದು, ನೀವು ವಾಸಿಸುವ ಸ್ಥಳದಲ್ಲಿ ನಿಮಗೆ ನೆಮ್ಮದಿ ಇಲ್ಲ, ನಿಮಗೆ ಏಳಿಗೆ ಇಲ್ಲ, ಬರೀ ಹಿನ್ನಡೆ ಆಗುತ್ತಾ ಇದೆ ಅಂತಂದರೆ ಅಲ್ಲಿ ವಾಸ್ತು ದೋಷ ಇದೆ ಅಂತ ಅರ್ಥ ಆಯ್ತಲ್ವ. ಸೊ ಅದು ಸರಿ ಮಾಡ್ಕೊಳ್ಬೇಕು. ಎರಡನೇದಾಗಿ, ನೀವೇನಾದ್ರು ಭೂಮಿ ಸಂಬಂಧಪಟ್ಟಂಥ ವ್ಯವಹಾರಗಳಿಗೆ ಕೈ ಹಾಕಿದರೆ, ನೀವು ಕುಂಭರಾಶಿ ಯಾವುದೋ ಸೈಟ್ ಖರೀದಿ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಅರ್ಧಂಬರ್ಧ ವ್ಯವಹಾರ ಆಗೋಗಿದೆ, ಆಗ್ತಾ ಇಲ್ಲ, ತುದಿ ಮುಟ್ತಾ ಇಲ್ಲ, ಎಷ್ಟು ಪ್ರಯತ್ನ ಮಾಡಿದ್ರು, ಈಗ 3 ತಿಂಗಳಾಯಿತು ಸರ್ ಒಂದು ಭೂಮಿ ವ್ಯವಹಾರ ಕೈ ಹಾಕ್ತೀನಿ, 6 ತಿಂಗಳಾಯಿತು ಸರ್ ಒಂದು ಭೂಮಿ ವ್ಯವಹಾರ ಕೈ ಹಾಕಿದ್ದೀನಿ, ಆಗ್ತಾ ಇಲ್ಲ, ಏನು ಅಂತ ಗೊತ್ತಾಗ್ತಿಲ್ಲ. ಭೂಮಿ ವ್ಯವಹಾರಗಳು, ಅದು ಸೈಟ್ ಇರ್ಬೋದು, ಜಮೀನು ಇರ್ಬೋದು, ತೋಟ ಇರ್ಬೋದು, ಗದ್ದೆ ಇರ್ಬೋದು, ಮನೆ ಇರ್ಬೋದು, ಕಟ್ಟಿದ ಮನೆ ಇರ್ಬೋದು, ಯಾವ್ದಿರ್ಬೋದು, ಭೂಮಿ ಕೈ ಹಾಕಿದ್ರೆ ಕೆಲಸ ಆಗ್ತಾ ಇಲ್ಲ. ಅಥವಾ ಮಾರಾಟಕ್ಕೆ ಇಟ್ಟಿದ್ದೀರಾ, ಸೇಲ್ಗಿಟ್ಟು 6 ತಿಂಗಳು 1 ವರ್ಷ ಆಯಿತು, ಇನ್ನೂ ಸೇಲ್ ಆಗ್ತಾ ಇಲ್ಲ, ಒದ್ದಾಡ್ತಾ ಇದ್ರೆ, ಸೇಲ್ ಆದ್ರೆ ಸಾಕು ಅಂತ ಆಗೋಗಿದೆ ನಿಮ್ಮ ಪರಿಸ್ಥಿತಿ. ದುಡ್ಡು ಕಡಿಮೆ ಕೊಡ್ತೀನಿ ಅಂದರೂ ಯಾರು ತೊಗೊಳಕ್ಕೆ ರೆಡಿ ಇಲ್ಲ, ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ, ಒದ್ದಾಡ್ತಾ ಇದ್ದೀರಾ ನೀವು ಅಂತಾದರೆ ಈ ವಿಡಿಯೋ ನಿಮ್ಗೆ ತುಂಬ ಇಂಪಾರ್ಟೆಂಟ್. ಮನೆಯ ವಾಸ್ತು ಇರಬಹುದು, ಭೂಮಿ ಇರಬಹುದು, ಯಾವುದೇ ಇರಬಹುದು, ನೀವು ಕುಂಭರಾಶಿಯವರಾಗಿದ್ದರೆ ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್. ನಾನು ಪರಿಹಾರವನ್ನು ಹೇಳ್ತೇನೆ, ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ದಯವಿಟ್ಟು ಈ ವಿಡಿಯೋ ತಲುಪಿಸ್ಬಿಡಿ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು, ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಲಿಕ್ಕೆ ಮರಿಬಿಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ನಮ್ಮ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲೂ ಇನ್ಸ್ಟಾಗ್ರಾಮಲ್ಲೂ ವಿಡಿಯೋ ನೋಡ್ತಾ ಇದ್ದಾರೆ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೇನೆ. ನೋಡಿ, ನೀವು ಕುಂಭರಾಶಿಯವರಾಗಿದ್ದು ವಾಸ್ತು ದೋಷಗಳ ಪರಿಹಾರ ಆಗಬೇಕು ಅಥವಾ ಭೂಮಿ ಸಮಸ್ಯೆಗಳೆಲ್ಲ ಪರಿಹಾರ ಆಗಬೇಕು ಅಂದರೆ ನಿಮಗೆ ಶುಕ್ರ ತುಂಬ ಇಂಪಾರ್ಟೆಂಟ್. ನೀವು ಕುಂಭರಾಶಿಯವರಾಗಿದ್ದರೆ ನಿಮಗೆ ಶುಕ್ರವಾರ ಬಹಳ ಇಂಪಾರ್ಟೆಂಟ್. ಶುಕ್ರವಾರ ಹಾಗೂ 9 ಸಂಖ್ಯೆ ಬಹಳ ಇಂಪಾರ್ಟೆಂಟ್. ಸೊ 9 ಶುಕ್ರವಾರಗಳು ಅಂತ ಅಂದ್ಕೊಳ್ಳಿ. ಯಾವ ಕುಂಭರಾಶಿಯವರು 9 ಶುಕ್ರವಾರಗಳು ನಾನೀಗ ಮುಂದೆ ಹೇಳುವ ಪರಿಹಾರವನ್ನು ಮಾಡ್ತೀರೋ, ನಿಮಗೆ ಹೂವು ಎತ್ತದಂಗೆ ಈಸಿಯಾಗಿ ಭೂಮಿ ವ್ಯವಹಾರಗಳು ಆಗುತ್ತೆ, ಮನೆಯಲ್ಲಿರುವ ಎಲ್ಲ ವಾಸ್ತು ದೋಷಗಳು ಪರಿಹಾರ ಆಗಿಬಿಡುತ್ತೆ, ಸುಖವಾಗಿ ಮನೆಯಲ್ಲಿ ವಾಸ್ತು ನೆಮ್ಮದಿಯಾಗಿರ್ಬೋದು. ಗೊತ್ತಾಯ್ತಲ್ವಾ? ಸೊ ಇಲ್ಲಿ ಏನಾಗುತ್ತೆ, ಮುತ್ತೈದೆಯ ಆರಾಧನೆ ಅಂದರೆ 9 ಜನ ಮುತ್ತೈದೆಯರು 9 ಜನ ಎಲ್ಲಿ ಸಿಗ್ತಾರೆ ಗುರುಗಳೇ, 6 ಜನ ಮುತ್ತೈದರು 6 ಜನ ಎಲ್ಲಿ ಸಿಗ್ತಾರೆ ಗುರುಗಳೇ, 3 ಜನ ಮುತ್ತೈದೆಯರು, ಒಬ್ಬರು 1 ಮುತ್ತೈದೆಯರು ಪರವಾಗಿಲ್ಲ. ಶುಕ್ರವಾರ 9 ಶುಕ್ರವಾರಗಳು ನಿಮ್ಮ ಮನೆಗೆ ಸಾಯಂಕಾಲದಲ್ಲಿ ಒಂದು ಮುತ್ತೈದೆಯನ್ನು ಕರೆಸಿ ಅವರಿಗೆ ನೀವು ಆರಾಧನೆಯನ್ನು ಮಾಡಬೇಕು. ಅವರಿಗೆ ಕುಡಿಲಿಕ್ಕೆ ಹಾಲು ಕೊಡಿ, ಅವರಿಗೆ ಅರಿಶಿನ, ಕುಂಕುಮ, ತೆಂಗಿನಕಾಯಿ, ಬಾಳೆಹಣ್ಣು, ವಿಳಿದೆಲೆ ಅಡಿಕೆ, ದಕ್ಷಿಣೆ, ಬಳೆ, ನಿಮ್ಮ ಕೈಲಿ ಏನಾಗುತ್ತೆ ಅದು ಸೌಮಾಂಗಲ್ಯ ದ್ರವ್ಯಗಳನ್ನು, ಅರಿಶಿನ, ಕುಂಕುಮ, ವಿಳಿದೆಲೆ ಅಡಿಕೆ ಅಂತೂ ದಯವಿಟ್ಟು ಕೊಡಿ. ನಿಮ್ಮ ಶಕ್ತಿಯ ಅನುಸಾರ ಸೀರೆ ಕೊಡೋ ಶಕ್ತಿ ಇದ್ದರೆ ಸೀರೆ ಕೊಡಿ, ಇಲ್ಲ ಬ್ಲೌಸ್ ಪೀಸ್ ಕೊಡಿ. ಅದು ಕೊಡೋ ಶಕ್ತಿ ಇಲ್ಲ, 2 ವಿಳಿದೆಲೆ ಅಡಿಕೆ 10 ರೂಪಾಯಿ ಕಾಣಿಕೆ ಇಟ್ಬಿಟ್ಟು ಅರಿಶಿನ ಕುಂಕುಮ ಹಚ್ಬಿಟ್ಟು ಕೊಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅವರ ಕೈನಲ್ಲಿ ಅಕ್ಷತೆಯನ್ನು ಮನೆಗೆಲ್ಲ ಹಾಕ್ಸಿ, ತುಂಬ ಒಳ್ಳೆಯದಾಗ್ತದೆ. ಇಲ್ಲ ಅದರ ಜೊತೆಯಲ್ಲಿ ನೀವು ಶುಕ್ರವಾರಗಳಲ್ಲಿ ಅಮ್ಮನವರ ದೇವಸ್ಥಾನ, ಯಾವುದಾದ್ರೂ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಅಮ್ಮನವರಿಗೆ ಅಲ್ಲಿ ಕುಂಕುಮಾರ್ಚನೆ, ಹಗಲಿನಲ್ಲಿ ಅಭಿಷೇಕ, ಸಂಧ್ಯಾ ಕಾಲದಲ್ಲಿ ಕುಂಕುಮಾರ್ಚನೆ ಮಾಡಿಸಿ, ಹಗಲಿನಲ್ಲಿ ಅಭಿಷೇಕದ ತೀರ್ಥ ತಗೊಬರಬೇಕು, ಸಂಜೆ ಕುಂಕುಮ ತರಬೇಕು. ಮನೆಯಲ್ಲೆಲ್ಲ ಅಭಿಷೇಕದ ತೀರ್ಥ, ದುರ್ಗಾದೇವಿಗೆ ಅಭಿಷೇಕ ಮಾಡಿದ ಶುಕ್ರವಾರದ ದಿವಸ ಅಭಿಷೇಕ ಮಾಡಿದ ತೀರ್ಥವನ್ನು ಮನೆಯಲ್ಲೆಲ್ಲ ಹಾಕುವುದು, ಹಾಗೂ ಕುಂಕುಮವನ್ನು ಮನೆ ವಾಸ್ತು ಬಾಗಿಲಿಗೆ ಹಚ್ಚುದು. ಇದನ್ನು ಮಾಡ್ತಾ ಇದ್ದರೂ ಕೂಡ ನಿಮ್ಮ ಮನೆಯಲ್ಲಿ ನೆಮ್ಮದಿ ಇರ್ತದೆ, ನಿಮ್ಮ ಮನೆಯ ವಾಸ್ತುದೋಷಗಳ ಪರಿಹಾರ ಆಗುತ್ತೆ. ಹಾಗೂ ಅಥವಾ ಅವರು ಭೂಮಿ ಆದರೆ ಈ ಪ್ರಸಾದ ತೊಗೊಂಡೋಗಿ ಭೂಮಿಗೆ ಹಾಕಬೇಕು. ಬಿಳಿಯ ಬಣ್ಣದ ಹೂವು ಅಮ್ಮನವರ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡಿ ಶುಕ್ರವಾರದಲ್ಲಿ ಆ ಬಿಳಿಯ ಬಣ್ಣದ ಹೂವನ್ನು ತೆಗೆದುಕೊಂಡು ಬಂದು ಆ ಭೂಮಿ, ಯಾವ ಭೂಮಿಗೆ ನೀವು ವ್ಯವಹಾರ ಆಗಬೇಕು ಆ ಭೂಮಿ ಮೇಲೆ ಹಾಕ್ಬಿಟ್ರೆ ನಿಮಗೆ ಖಂಡಿತವಾಗಿ ಭೂಮಿ ಹೂವು ಎತ್ತದಂಗೆ ಆ ಕೆಲಸ ಆಗ್ಬಿಡುತ್ತೆ. ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಇನ್ನೂ ಸಿಂಪಲ್ ಆದ ಬಟ್ ಇನ್ನೂ ಪವರ್ಫುಲ್ ಆದ ಪರಿಹಾರ ಬೇಕಾ, ಅದನ್ನು ಸಹ ಹೇಳ್ತೇನೆ ಕೇಳಿ. ಈ ವಿಡಿಯೋದ ಎಂಡ್ನಲ್ಲಿ ನಾನು ಅದ್ಭುತವಾದಂತಹ ಒಂದು ವಾಸ್ತು ಶ್ಲೋಕವನ್ನು ಹೇಳ್ಕೊಡ್ತೇನೆ.
ಆ ವಾಸ್ತು ಶ್ಲೋಕವನ್ನು ಸಹ ಮನೆಯಲ್ಲಿ ನಿತ್ಯ ಒಂದು ಚೆಮ್ನಲ್ಲಿ, ತಾಮ್ರದ ಒಂದು ಚೆಮ್ನಲ್ಲಿ ತುಂಬ ನೀರು ತುಂಬಿಕೊಂಡು ಅದರ ಮೇಲೆ ಒಂದು ಕೈ ಇಟ್ಕೊಂಡು ಒಂದು 28 ಬಾರಿ ಆ ಮಂತ್ರವನ್ನು ಕೇಳಿಸ್ಕೊಂಡು ಹೇಳ್ಕೊಂಡು ಅದನ್ನು ಮನೆ ಮೇನ್ ಡೋರ್ ಇರ್ತಲ್ಲ ಅದರ ಬಲಭಾಗದಲ್ಲಿ ಅಲ್ಲಿಡಬೇಕು. ಅಲ್ಲಿಟ್ಟಾಗ ಆ ಮನೆಯಲ್ಲಿ ಯಾವಾಗಲೂ ಸಹ ತಾಮ್ರದ ಚೆಂಬು ತುಂಬ ನೀರಿರಬೇಕು. ಅದು ವಾಸ್ತು ಮಂತ್ರದಿಂದ ಅಭಿಮಂತ್ರಣೆ ಆಗಿರುತ್ತೆ, ನೀವೇ ಮುಟ್ಟಿರ್ತೀರಿ. ಅದು ತುಂಬ ಪವರ್ಫುಲ್ ಆಗಿ, ಯಾಕಂದರೆ ವಾಸ್ತುನೇ ತುಂಬ ಪವರ್ಫುಲ್ಲು. ಸೊ ನಿಮಗೋಸ್ಕರ ನಾನು ವಿಶೇಷವಾಗಿ ನಮ್ಮ ಯಾಗಶಾಲೆಯಲ್ಲಿ ಮಹಾವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇಗಲ್ಲ, ಲಕ್ಷ್ಮೀ ಭೂವರಾಹ ಸ್ವಾಮಿ ಹೋಮವನ್ನೂ ಸಹ ಮಾಡ್ತಾ ಇದ್ದೇವೆ. ಸೊ ಲಕ್ಷ್ಮೀ ಭೂವರಾಹ ಸ್ವಾಮಿ ಹೋಮ, ಅದರ ಜೊತೆಯಲ್ಲಿ ಮಹಾವಾಸ್ತು ಶಾಂತಿ ಹೋಮ. ವಾಸ್ತು ಪುರುಷ 53 ದೇವತೆಗಳು ಹೋಯ್ತಲ್ವಾ, ತ್ರಿಪಂಚಾಶ ದೇವತಾ ಸ್ಥಗಿತ ವಾಸ್ತು ಪುರುಷ ಅಂತ 53 ವಾಸ್ತು ದೇವತೆಗಳಿಗೂ ಹೋಮ ಆಗ್ತದೆ. ಜೊತೆಯಲ್ಲಿ ಭೂವರಾಹ ಸ್ವಾಮಿಗೂ ಹೋಮ ಆಗ್ತದೆ. ಆರ್ಥಿಕ ಬಾಧೆಗಳು ಪರಿಹಾರವಾಗಬೇಕು ಅಂತ ಲಕ್ಷ್ಮೀನಾರಾಯಣ ಹೃದಯ ಮಂತ್ರ ಹೋಮವೂ ಆಗ್ತದೆ. ವಿಶೇಷ ಪ್ರಸಾದ ಸ್ವರೂಪವಾಗಿ ಯಶೋವರ್ಧನ ಮಣಿಯನ್ನು ಕೊಡ್ತಾ ಇದ್ದೇವೆ. ನೋಡಿ, 29ನೇ ತಾರೀಕು ಹುಣ್ಣಿಮೆ ಇದೆ. ಅದು ವಟ ಸಾವಿತ್ರಿ ವ್ರತ ಮಾಡುವ ಅದ್ಭುತವಾದ ಹುಣ್ಣಿಮೆ, ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಹುಣ್ಣಿಮೆ. ಭೂಮಿ ಪೂರ್ಣಿಮಾ ಅಂತ ಕರಿತಾರೆ, ಅವತ್ತು ಭೂಮಿ ಹುಣ್ಣಿಮೆ ಅವತ್ತು. ಸೊ ಭೂಮಿ ಹುಣ್ಣಿಮೆಯ ದಿವಸ ಭೂವರಾಹ ಸ್ವಾಮಿ ಹೋಮವನ್ನು ಮಾಡಿ, ವಾಸ್ತು ಶಾಂತಿ ಹೋಮವನ್ನು ಮಾಡಿ, ಜೊತೆಯಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಗುರು ಶಾಂತಿ, ಶನಿ ಶಾಂತಿ ಸಹಿತ ನವಗ್ರಹ ಶಾಂತಿ ಹೋಮಗಳನ್ನು ಮಾಡಿ ಈ ಯಶೋವರ್ಧನ ಮಣಿಯನ್ನು ಪ್ರತಿಯೊಬ್ಬರಿಗೂ ನಿಮಗೆ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಳ್ಬಹುದು. ಈ ವಿಶೇಷವಾದ ಯಶೋವರ್ಧನ ಮಣಿಯನ್ನು ಶಕ್ತಿಪೀಠಗಳಲ್ಲಿ ಒಂದಾದಂತಹ ಶ್ರೀ ಕೊಲ್ಹಾಪುರ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿಗೆ ಈ ಒಂದು ಯಶೋವರ್ಧನ ಮಣಿಗಳನ್ನು ಅಮ್ಮನವರ ಸನ್ನಿಧಾನದಲ್ಲಿಟ್ಟು ಅಲ್ಲಿ ಅಭಿಷೇಕ, ಅಲ್ಲಿ ಕುಂಕುಮಾರ್ಚನೆ ಎಲ್ಲ ಮಾಡಿಸಿಕೊಂಡು ಪ್ರಸಾದ ಸ್ವರೂಪವಾಗಿ ಇದನ್ನು ತಗೊಬಂದಿದ್ದೇನೆ ಯಶೋವರ್ಧನ ಮಣಿಗಳನ್ನು. ಈ ಮಣಿಗಳನ್ನು ನಾನು ನಿಮಗೆ ಮತ್ತೆ ಪುನಃ ಜೂನ್ 29ನೇ ತಾರೀಕು ವಟ ಸಾವಿತ್ರಿ, ವಟ ಹುಣ್ಣಿಮೆ, ವಟ ಪೂರ್ಣಿಮಾ ಅಂತ ಕರೀತಾರೆ, ಭೂಮಿ ಪೂರ್ಣಿಮಾ ಅಂತಲೂ ಕರೀತಾರೆ. ಸೊ ಭೂಮಿ ಪೂರ್ಣಿಮೆಯ ದಿವಸ ಭೂವರಾಹ ಸ್ವಾಮಿ ಹೋಮದಲ್ಲಿ ಹಾಗೂ ಮಹಾವಾಸ್ತು ಶಾಂತಿ ಹೋಮದಲ್ಲಿ ಹಾಗೂ ಲಕ್ಷ್ಮೀನಾರಾಯಣ ಹೃದಯ ಹೋಮ, ಕಮಲ ಪುಷ್ಪಗಳು, ತಾವರೆ ಎಲೆ, ತಾವರೆ ಹೂವಿರ್ತಲ್ಲ, ತಾವರೆ ಹೂವನ್ನು ಜೇನುತುಪ್ಪದಲ್ಲಿ ಅದ್ದಿ ಹೋಮವನ್ನು ಮಾಡ್ತಕ್ಕಂಥದ್ದು. ಸೊ ಆ ವಿಶೇಷವಾದ ಹೋಮಗಳಲ್ಲಿ ಈ ಒಂದು ಯಶೋವರ್ಧನ ಮಣಿಯನ್ನು ನಿಮಗೆ ಕೊಡ್ತಾ ಇದ್ದೇವೆ. ಸೊ ನಿಮ್ಮ ರಾಶಿಗೆ ಅನುಗುಣವಾಗಿ ನಾವು ವಿಶೇಷವಾದ ಪರಿಹಾರವನ್ನು ತಿಳಿಸಿದ್ದೇನೆ. ನಿಮ್ಮ ರಾಶಿಗೆ ವಿಶೇಷವಾಗಿ ಈ ಒಂದು ಮಣಿಯನ್ನು ಕೊಡ್ತಾ ಇದ್ದೇನೆ. ಇದನ್ನು ಕೆಂಪು ಅಥವಾ ಕಪ್ಪು ದಾರದಲ್ಲಿ ನೀವು ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು, ಪಾಕೆಟಲ್ಲಿ ಇಟ್ಕೊಳ್ಬಹುದು, ಮನೆಯಲ್ಲಿ ದೇವರ ಮನೆಯಲ್ಲೇ ಇಡಬಹುದು, ಅಥವಾ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡು ಓಡಾಡಬಹುದು. ಯಶೋವರ್ಧನ ಮಣಿ ನಿಮ್ಮ ವಾಸದೋಷಗಳ ಪರಿಹಾರ ಮಾಡಿ, ನಿಮ್ಮ ಭೂಮಿ ಸಮಸ್ಯೆಗಳ ಪರಿಹಾರ ಮಾಡಿ, ನಿಮಗೆ ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಕೊಟ್ಟು ಆರ್ಥಿಕ ಬಾಧೆಗಳು, ದಾಂಪತ್ಯ ಸಮಸ್ಯೆಗಳು, ಸಂತಾನ ಬಾಧೆಗಳು ಎಲ್ಲ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಅದ್ಭುತವಾಗಿ ಯಶೋವರ್ಧನ ಮಣಿ ಅಂದರೆ ಹೆಸರು ಹೇಳ್ತದೆ, ನಿಮಗೆ ಯಶಸ್ಸನ್ನು ಕೊಡ್ತಕ್ಕಂಥದ್ದು, ವೃದ್ಧಿ ಮಾಡ್ತಕ್ಕಂಥದ್ದು ಅಂತ. ಆ ಒಂದು ಮಣಿಯನ್ನು ಪ್ರತಿಯೊಬ್ಬರೂ ಸಹ ನಾನು ಹೇಳ್ತೇನೆ ನಿಮಗೆ ಧಾರಣೆ ಮಾಡ್ಕೊಳ್ಳಿ. ಇದನ್ನು ಪ್ರತಿಯೊಬ್ಬರಿಗೂ ಸಹ ಖಂಡಿತ ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ, ನಕ್ಷತ್ರ ಗೊತ್ತಿದ್ದರೆ, ರಾಶಿ ಗೊತ್ತಿದ್ದರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಈಗ ನಾನು ಆ ಒಂದು ವಾಸ್ತು ಮಂತ್ರವನ್ನು ಸಹ ಹೇಳ್ತೇನೆ, ಖಂಡಿತವಾಗಿ ಕೇಳಿಸ್ಕೊಳ್ಳಿ. 28 ಬಾರಿ ತಾಮ್ರದ ಚೆಂಬು ತುಂಬ ನೀರಿಟ್ಕೊಂಡು ಅದನ್ನು ಅಭಿಮಂತ್ರಣೆ ಮಾಡಿ ಮನೆಯ ದೇವರ, ನಿಮ್ಮ ಮನೆಯ ಪ್ರಧಾನ ವಾಸ್ತು ಬಾಗಿಲಿನ ಬಲಭಾಗದಲ್ಲಿ ಆ ಒಂದು ತಾಮ್ರದ ಚೆಂಬನ್ನು ಇಡಿ. ನೆಕ್ಸ್ಟ್ ಡೇ ಆ ನೀರನ್ನು ಚೆಲ್ಲಿ ಬೇರೆ ನೀರು ಹಾಕಿ ಮತ್ತೆ ಅದೇ ಥರ ಅಭಿಮಂತ್ರಣೆ ಮಾಡ್ತಾ ಇರಿ. ಆ ಸಿಂಪಲ್ ಪರಿಹಾರವನ್ನು ಕಂಟಿನ್ಯೂ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿಬಿಡಿ. ವಿಶೇಷ ಪ್ರಶ್ನೆ ಇದ್ದರೆ ಕಮೆಂಟ್ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ವಂ ವಾಸ್ತು ಪುರುಷಾಯ ನಮಃ. ಓಂ ವಾಸ್ತು ಪುರುಷ ನಮಸ್ತೆಸ್ತು ಭೂಷಯ್ಯಾ ನಿರತಃ ಪ್ರಭೋ. ಮಮ ಗೃಹೇ ಧನ ಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ. ಓಂ ವಾಸ್ತು ಪುರುಷ ನಮಸ್ತೆಸ್ತು ಭೂಷಯ್ಯಾ ನಿರತಃ ಪ್ರಭೋ. ಅಸ್ಮಿನ್ ಗೃಹೇ ಧನ ಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ. ಓಂ ವಂ ವಾಸ್ತು ಪುರುಷಾಯ ನಮಃ. ಓಂ ವಂ ವಾಸ್ತು ಪುರುಷಾಯ ನಮಃ. ಓಂ ವಾಸ್ತು ಪುರುಷ ನಮಸ್ತೆಸ್ತು ಭೂಷಯ್ಯಾ ನಿರತಃ ಪ್ರಭೋ. ಮಮ ಗೃಹೇ ಧನ ಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ. ಓಂ ವಾಸ್ತು ಪುರುಷ ನಮಸ್ತೆಸ್ತು ಭೂಷಯ್ಯಾ ನಿರತಃ ಪ್ರಭೋ.
अस्मिन् गृहे धनधान्यादि समृद्धिं कुरु सर्वदा। ॐ वं वास्तुपुरुषाय नमः। ॐ वं वास्तुपुरुषाय नमः। ॐ वास्तुपुरुष नमस्तेस्तु भूषय्या निरतः प्रभो। मम गृहे धनधान्यादि समृद्धिं कुरु सर्वदा। ॐ वास्तुपुरुष नमस्तेस्तु भूषय्या निरतः प्रभो। अस्मिन् गृहे धनधान्यादि समृद्धिं कुरु सर्वदा। ॐ वं ವಾಸ್ತುಪುರುಷಾಯ ನಮಃ. ವೀಕ್ಷಕರೇ, ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಪ್ರಮುಖವಾದ ಸನ್ನಿಧಾನ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಜ್ಯೇಷ್ಠ ಶುಕ್ಲ ಪಂಚಮಿ ಅಂದರೆ ಶುಕ್ರವಾರದಂದು ಆ ಸನ್ನಿಧಾನದಲ್ಲಿಯೇ ಸ್ವತಃ ನಾನು ಹೋಗಿ ದರ್ಶನ ಮಾಡಿ ಅಮ್ಮನವರ ಸನ್ನಿಧಾನದಲ್ಲಿ ಅಮ್ಮನವರಿಗೆ ಫಲಪಂಚಾಮೃತ ಅಭಿಷೇಕಾದಿಗಳನ್ನು ಮಾಡಿಸಿ ಹಾಗೂ ವಿಶೇಷವಾಗಿ ಸನ್ನಿಧಾನದ ಒಳಗೆ ಅಮ್ಮನವರ ಮೂಲ ಬಿಂಬದ ಚರಣಾರವಿಂದಗಳಲ್ಲಿ ಈ ಒಂದು ವಿಶೇಷವಾದಂತಹ ಯಶೋವರ್ಧನ ಮಣಿಗಳನ್ನ ಇಟ್ಟು ಅಭಿಮಂತ್ರಣೆ ಮಾಡಿಕೊಂಡು ತರಲಾಗಿದೆ. ಮೊದಲು ನೀವು ಫೋಟೋದಲ್ಲಿ ನೋಡುವಂತ, ಯಾಕೆಂದ್ರೆ ಅಲ್ಲಿ ವಿಡಿಯೋ ಮಾಡುವ ಅವಕಾಶ ಇರಲಿಲ್ಲ, ಅದರಿಂದ ಫೋಟೋಸ್ ಮಾತ್ರ ತೆಗೆದುಕೊಂಡಿದ್ದೇನೆ. ಅದೇ ರೀತಿಯಲ್ಲಿ ಫಲಪಂಚಾಮೃತ ಅಭಿಷೇಕವನ್ನ ಮಾಡಿ ಕುಂಕುಮಾರ್ಚನೆಯನ್ನ ಮಾಡಿಸಿಕೊಂಡು ನಂತರ ಆ ಯಶೋವರ್ಧನ ಮಣಿಗಳನ್ನು ತೆಗೆದುಕೊಂಡು ಗರ್ಭಗುಡಿಯ ಒಳಗಡೆ ಹೋಗಿ ಅಮ್ಮನವರ ಚರಣಾರವಿಂದಗಳಲ್ಲಿ ಅಲ್ಲಿ ಯಶೋವರ್ಧನ ಮಣಿಗಳನ್ನು ಇರಿಸಿ ಎನರ್ಜೈಸ್ ಮಾಡಿಕೊಂಡು ಅಲ್ಲಿಂದ ತಂದಿದ್ದೇನೆ. ಸೊ ಅದೆಲ್ಲದೂ ಸಹ ನಿಮಗೆ ಈ ಫೋಟೋಗಳಲ್ಲಿ ನೀವು ಕಾಣಬಹುದಾಗಿದೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಯಶೋವರ್ಧನ ಮಣಿ ಬೇಕಾಗಿರತಕ್ಕಂಥವ್ರು ಕೂಡಲೇ ಸಂಕಲ್ಪ ಸೇವೆಗೆ ಹೆಸರನ್ನು ಕೊಟ್ಟುಕೊಳ್ಳಿ. ಒಳ್ಳೆಯದಾಗಲಿ. ನಮಸ್ಕಾರ. ಕೊಲ್ಹಾಪುರ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಇವತ್ತು ಬೆಳಗ್ಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು, ಪೂಜೆ ಆಯಿತು. ನಮ್ಮ ವಿಶೇಷ ಹುಣ್ಣಿಮೆಯ ಒಂದು ಸಂಕಲ್ಪ ಸೇವಾ ಪ್ರಸಾದಗಳನ್ನು ಮೂಲ ಗರ್ಭಗುಡಿಯ ಅಲ್ಲೇ ದೇವಿಯ ಚರಣಗಳಲ್ಲಿ ಇಟ್ಟು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಪ್ರಸಾದವನ್ನು ತಗೊಬರಲಾಗಿದೆ. ಜೊತೆಗೆ ಇಲ್ಲೇ ಅದನ್ನು ಇಟ್ಟು ಅಭಿಷೇಕ ಪೂಜೆಗಳನ್ನೆಲ್ಲ ಮಾಡಲಾಗಿದೆ. ಎಲ್ಲ ಕಡೆ ಕ್ಯಾಮ್ರಾ ಅಲವ್ ಇಲ್ಲ ಒಳಗಡೆ, ಸೊ ಅದರಿಂದ ಅದನ್ನು ತೋರಿಸ್ಲಿಕ್ಕಾಗಲಿಲ್ಲ. ಬಟ್ ಕೆಲವಿಷ್ಟು ಫೋಟೋಸ್ ತೊಗೊಂಡಿದ್ದೇನೆ, ಆ ಫೋಟೋಸ್ನೆಲ್ಲ ತೋರಿಸ್ತೇನೆ. ಹಾಗೂ ದೇವಿಯ ದರ್ಶನವನ್ನು ಸಹ ನಿಮಗೆ ಮಾಡಿಸ್ತೇನೆ. ಅದೇ ರೀತಿಯಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರೆಲ್ಲ ಖಂಡಿತವಾಗಿ ಬೇಗ ಕೊಡಬಹುದಾಗಿರ್ತದೆ. ಹುಣ್ಣಿಮೆಗೆ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ಕಮಲ ಪುಷ್ಪಗಳಲ್ಲಿ ಹಾಗೂ ವಿಶೇಷವಾಗಿರತಕ್ಕಂಥ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಆ ಪ್ರಸಾದ ಮಣಿಗಳನ್ನು ಇಲ್ಲಿ ತಂದು ಎನರ್ಜೈಸ್ ಮಾಡಿಸಿಕೊಂಡು ಮತ್ತೆ ಪುನಃ ನಮ್ಮ ಯಾಗಶಾಲೆಗೆ ತಗೊಂಡು ಬಂದು ಅಲ್ಲಿ ಮತ್ತೆ ಪುನಃ ಹೋಮ ಮಾಡಿ ನಿಮಗೆ ಕಳಿಸ್ಕೊಡುವಂಥದ್ದಾಗಿರ್ತದೆ. ಸೊ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನಲ್ಲಿ ಕೊಡೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಅಥವಾ ಕರೆ ಮಾಡ್ಕೊಳ್ಳಿ. ನಮಸ್ಕಾರ.